Hi, hello friends. Welcome back to new video. In the previous session, we have discussed about most important questions of business communication. And in this session, we are going to discuss about the most important questions of business economics. Previous class business communication is one important questions ನೋಡಿದ್ವಿ. ಅದೇ ರೀತಿ ಇವತ್ತಿನ ವಿಡಿಯೋದೊಳಗ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಕರಿತೀವಿ, ವ್ಯಾವಹಾರಿಕ ಅರ್ಥಶಾಸ್ತ್ರ. ಅದರೊಳಗೆ ಯಾವ ಬರ್ತಾವು ಇಂಪಾರ್ಟೆಂಟ್ ಕ್ವಶನ್ಸ್, ಎಸ್ಪೆಷಲಿ ಬಿಕಾಮ್ ಫಸ್ಟ್ ಸೆಮ್ ಏನು ಸ್ಟಡಿ ಮಾಡಕತ್ತಾರಲ್ಲ ಅವರಿಗೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇದೀವಿ. ಹಿಂದಿನ ಕ್ಲಾಸ್ದೊಳಗೆ ಏನ್ ಮಾಡಿದ್ವಿ, ಬಿಸ್ನೆಸ್ ಕಮ್ಯುನಿಕೇಶನ್ ಅಂತ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಇನ್ನೂವರೆಗೂ ಯಾರು ನೋಡಿಲ್ಲ, ನಿಮ್ಮ BBA ಫಸ್ಟ್ ಸೆಮ್ ಯಾರದಾರ ಅವ್ರು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಅದೇ ರೀತಿ ನೀವು ಆ ವಿಡಿಯೋನ ನೋಡ್ರಿ. ಹಾಗಾದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಕರಿತೀವಿ. ಇದ್ರೊಳಗ ಮೇನ್ ಯಾವ್ಯಾವ ಕ್ವಶನ್ಸ್ ಬರ್ತಾವು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ 2 marks. ಒಂದಿಷ್ಟು 21 ಕ್ವಶನ್ಸ್ ನಾವೇನ್ ಮಾಡಿವಿ, ಒಂದಿಷ್ಟು ಯಾವ್ಯಾವ ಬರ್ತಾವಂತ ಬರ್ದೀವಿ. ಇವತ್ತಿನ ಕ್ಲಾಸ್ ಒಳಗ ಅವನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಎವ್ರಿ ಎಕ್ಸಾಮ್ದೊಳಗೂ ಏನ್ ಮಾಡ್ತಾರ, ಈ ಕ್ವಶನ್ ಇದ್ದೇ ಇರ್ತೈತಿ. ಬಿಸ್ನೆಸ್ ಎಕನಾಮಿಕ್ಸ್ ಅಂದ್ರೆ ಏನು ಅಂತ ಅದ್ರ ಮೀನಿಂಗ್ ಬರಿಬೇಕು. ನೆಕ್ಸ್ಟ್ ಎರಡನೇದು, ವಾಟ್ ಈಸ್ ಡಿಮ್ಯಾಂಡ್, ಬೇಡಿಕೆ ಅಂತ ಕರಿತೀವಿ. ಬೇಡಿಕೆ ಅಂದ್ರೆ ಏನು, ಇಲ್ಲ ಅವ್ರು ಏನ್ ಕೊಡಬಹುದು, ರೈಟ್ ದ ಮೀನಿಂಗ್ ಆಫ್ ಡಿಮ್ಯಾಂಡ್ ಅಂತ ಕೇಳಬಹುದು. ಆಮೇಲೆ ಥರ್ಡ್ ಒನ್, ರೈಟ್ ದ ಮೀನಿಂಗ್ ಆಫ್ ಸಪ್ಲೈ. ಸಪ್ಲೈ ಅಂತ ಕರಿತೀವಿ, ಪೂರೈಕೆ. ಪೂರೈಕೆ ಅಂದ್ರೆ ಏನು, ಗಿವ್ ದ ಮೀನಿಂಗ್ ಆಫ್ ಸಪ್ಲೈ ಅಂತಾನು ಕೇಳ್ಬೋದು ಅವರು. ಅದಾದ್ಮೇಲೆ ರೈಟ್ ಎನಿ ಟು ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಅಂದ್ರೆ ಬೇಡಿಕೆಯನ್ನ ನಿರ್ಧಾರ ಮಾಡುವಂತ ಅಂಶಗಳು. ದೇರ್ ಆರ್ ಡಿಫರೆಂಟ್ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಆರ್ ದೇರ್. ಅದ್ರೊಳಗೆ ಯಾವ್ಯಾವ ಬರ್ತಾವು, ಬೇಡಿಕೆನ ನಿರ್ಧರಿಸುವಂತ ಅಂಶಗಳು. ಫಸ್ಟ್ ಒನ್ ಏನ್ ಬರ್ತೈತಿ, ಪ್ರೈಸ್ ಬರುತ್ತೆ. ಯಾವಾಗ್ಲೂ ಯಾವುದೇ ಒಂದು ಪ್ರಾಡಕ್ಟ್ ಗೆ ಡಿಮ್ಯಾಂಡ್ ಹೆಚ್ಚಿಗೆ ಆಗ್ಲಿ ಅಥವಾ ಕಮ್ಮಿ ಆಗ್ಲಿ, ಇನ್ಕ್ರೀಸ್ ಆಗ್ಲಿ ಡಿಕ್ರೀಸ್ ಆಗ್ಲಿ, ಮೇನ್ ಇನ್ಫ್ಲೂಯೆನ್ಸ್ ಮಾಡೋದು ಯಾವ್ದು, ಪ್ರೈಸ್ ಆಫ್ ದಿ ಪ್ರಾಡಕ್ಟ್ ಅಂತ ಕರಿತೀವಿ. ಅದಾದ್ಮ್ಯಾಗ ಪ್ಲೇಸ್, ನೆಕ್ಸ್ಟ್ ಪ್ರಮೋಷನ್, ಅದಾದ್ಮ್ಯಾಗ ಅವೈಲಬಿಲಿಟಿ ಆಫ್ ಗೂಡ್ಸ್ ಅಂತ ಕರಿತೀವಿ. ಇವೆಲ್ಲ ಏನಿವ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್. ನೆಕ್ಸ್ಟ್ ಅದಾದ್ಮ್ಯಾಗ ಇಂಡಿವಿಜುವಲ್ ಡಿಮ್ಯಾಂಡ್ ಅಂಡ್ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಕೇಳ್ತಾರೆ. ಇಂಡಿವಿಜುವಲ್ ಡಿಮ್ಯಾಂಡ್ ಅಂತ ಕರಿತೀವಿ, ದ ಡಿಮ್ಯಾಂಡ್ ವಿಚ್ ಈಸ್ ಜನರೇಟೆಡ್ ಬೈ ಸಿಂಗಲ್ ಪರ್ಸನ್ ಅಥವಾ ಸಿಂಗಲ್ ಕಸ್ಟಮರ್ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಏನು ಒಂದು ಪ್ರಾಡಕ್ಟ್ ಗೆ ಡಿಮ್ಯಾಂಡ್ ಮಾಡ್ತಾನಲ್ಲ, ಅದಕ್ಕೆ ನಾವು ಇಂಡಿವಿಜುವಲ್ ಡಿಮ್ಯಾಂಡ್ ಅಂತ ಕರಿತೀವಿ. ಇಂಡಿವಿಜುವಲ್ ಅಂದ್ರೆ ಏನು, ಸೋಲೋ ಡಿಮ್ಯಾಂಡ್, ಒಬ್ಬರ ಇರ್ತಾರ. ಬಟ್ ಅದ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಬರ್ತೈತಿ. ಮಾರ್ಕೆಟ್ ಡಿಮ್ಯಾಂಡ್ ಅಂದ್ರೆ ಏನು, ಇಟ್ ಈಸ್ ದಿ ಅಗ್ರಿಗೇಟ್ ಡಿಮ್ಯಾಂಡ್ ಅಂತ ಕರಿತೀವಿ. ಹೋಲ್ ಆಗಿ ಸಮಗ್ರ ಅಂತ ಕರಿತೀವಿ ನಾವು, ಅಗ್ರಿಗೇಟ್ ಅಂತ ಕರಿತೀವಿ. ಈಗ ABC ಅಂತ 3 ಜನ ಅದಾರ. ಇವ 5 ಲಕ್ಷ ಸೋಪನ ಕೇಳ್ತಾನ, ಇವ 3 ಕೇಳ್ತಾನ, ಇವ 1 ಲಕ್ಷ ಸೋಪನ ಕೇಳ್ತಾನ ಅಂತ ಇಟ್ಕೋರಿ. ಇಷ್ಟಿಷ್ಟು ಬೇಕು ಇವ್ರಿಗೆ. ಅವಾಗ ಈ ಒಬ್ಬೊಬ್ರು ಏನ್ ಕೇಳ್ತಾರಲ್ಲ, ಇದಕ್ಕೆ ಇಂಡಿವಿಜುವಲ್ ಡಿಮ್ಯಾಂಡ್ ಅಂತ ಕರಿತೀವಿ. ಅದಾದ್ಮ್ಯಾಗ ಮಾರ್ಕೆಟ್ ಡಿಮ್ಯಾಂಡ್ ಅಂದ್ರೆ ಏನ, ಈ 3 ಜನ ಸೇರಿ ಎಷ್ಟು ಟೋಟಲ್ ಸೋಪ್ನ ಪ್ರಾಡಕ್ಟ್ ಅನ್ನ ಡಿಮ್ಯಾಂಡ್ ಮಾಡ್ತಾರಲ್ಲ, 5 + 3 + 1 ಅಂದ್ರೆ 9 ಸೋಪ್ಸ್. ಇದೇನೈತಲ್ಲ, ಇದಕ್ಕೆ ನಾವ್ ಏನಂತೀವಿ, ಮಾರ್ಕೆಟ್ ಡಿಮ್ಯಾಂಡ್ ಅಂತ ಕರಿತೀವಿ. ಅದಾದ್ಮ್ಯಾಗ ಇನ್ನೊಂದ್ ಐತಿ, ಯಾವ್ದು, ನೆಕ್ಸ್ಟ್ ವಾಟ್ ಈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಎಲಾಸ್ಟಿಸಿಟಿ ಅಂದ್ರೆ ಏನು, ಎಲಾಸ್ಟಿಕ್ ಅಂತಂದ ಕೇಳಿರ್ತೀವಿ ನಾವೆಲ್ಲರೂ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಎಲಾಸ್ಟಿಸಿಟಿ ಅಂದ್ರೆ ಏನು, ಹೆಚ್ಚು ಕಡಿಮೆ ಆಗೋದು, ಇನ್ಕ್ರೀಸ್ ಡಿಕ್ರೀಸ್ ಆಗೋದು. ಎಲ್ಲಿ ಆಕತಿ ಇನ್ಕ್ರೀಸ್ ಡಿಕ್ರೀಸ್, ಡಿಮ್ಯಾಂಡ್ ಒಳಗಾಗತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ಗೆ ಬೇಡಿಕೆ ಅಂತ ಕರಿತೀವಿ, ಡಿಮ್ಯಾಂಡ್ ಅಂತ ಕರಿತೀವಿ. ಅದು ಹೆಚ್ಚಿಗೆ ಆಗುತ್ತೆ, ಒಂದೊಂದ್ಸಲ ಕಮ್ಮಿ ಆಗ್ತೈತಿ. ಯಾವಾಗ ನೀವು ಮಾರ್ಕೆಟ್ ಒಳಗೆ ಹೋಗಿರ್ತೀರಿ, ಆನಿಯನ್ ವೆಜಿಟೇಬಲ್ ಮಾರ್ಕೆಟ್ ಅಂತ ಕರಿತೀವಿ ನಾವು. ಆನಿಯನ್ ಪರ್ಚೇಸ್ ಮಾಡಕ್ ಹೋದ್ರಿ ಅಂತ ಇಟ್ಕೋರಿ. ಅಲ್ಲಿ ಏನ್ ಮಾಡ್ತೀರಿ, ಒಂದೇ ಸಲ ಹೋದಾಗ 10 ರೂಪಾಯಿ ಕೆಜಿ ಐತೆ ಅಂತ ಇಟ್ಕೋರಿ ಆನಿಯನ್, ಉಳ್ಳಾಗಡ್ಡಿ. ಅವಾಗ ನೀವು ಎಷ್ಟು ತಗೊಂತೀರಿ, ಒಂದು 5 ಕೆಜಿ ತಗೊಂತೀರಿ. ನೀವು ನೆಕ್ಸ್ಟ್ 1 ವಾರ ಬಿಟ್ಟು ಹೋದ್ಮ್ಯಾಗ ಉಳ್ಳಾಗಡ್ಡಿ ಪ್ರೈಸ್ 200 ರೂಪಾಯಿ ಕೆಜಿ ಆಗಿತ್ತಂದ್ರ, 200 rupees ಪರ್ ಕೆಜಿ ಆಗಿತ್ತಂದ್ರೆ ನಾವೇನ್ ಮಾಡ್ತೀವಿ, ಈ 5 ಕೆಜಿ ಇರ್ತೈತಲ್ಲ ಅಷ್ಟು ತಗೊಳಂಗಿಲ್ಲ. ಇಲ್ಲಿ ಏನಾಗುತ್ತೆ, ನಮ್ದು ಆಟೋಮೆಟಿಕ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ 2 ಕೆಜಿ ಅಥವಾ 1 ಕೆಜಿಗೆ ಕಮ್ಮಿ ಆಗ್ಬಿಡ್ತೈತಿ. ಇಲ್ಲಿ 200 ರೂಪಾಯಿ ಇದ್ದಿದ್ ಪ್ರೈಸ್ 5 ರೂಪಾಯಿ ಪರ್ ಕೆಜಿ ಆತಂತ ಇಟ್ಕೋರಿ. ಅವಾಗ ಏನ್ ಮಾಡ್ತೀವಿ, ನಾವು ಒಂದು 15 ಕೆಜಿ ತಗೊಂತೀವಿ. ಯಾವಾಗ ಪ್ರೈಸ್ ಹೆಚ್ಚು ಕಡಿಮೆ ಆಗ್ತೈತಲ್ಲ, ಹಂಗ ಡಿಮ್ಯಾಂಡ್ ಏನಾಗ್ತೈತಿ, ಹೆಚ್ಚು ಕಡಿಮೆ ಆಗ್ತೈತಿ. ದ ವೇರಿಯೇಷನ್ ಇನ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಫಾರ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂಡ್ ಸರ್ವಿಸ್
ಡ್ಯೂ ಟು ದ ಚೇಂಜಸ್ ಆರ್ ಡ್ಯೂ ಟು ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಇಟ್ಸ್ ಪ್ರೈಸ್. ಯಾವಾಗ ಒಂದು ವಸ್ತುವಿನ ಪ್ರೈಸ್ ಏನು ಹೆಚ್ಚು ಕಡಿಮೆ ಆಗ್ತೈತಲ್ಲ, ಹೆಚ್ಚು ಕಡಿಮೆ ಆದಾಗ ಏನಾಗ್ತೈತಿ, ಆ ವಸ್ತುವಿನ ಬೇಡಿಕೆ ಅಂತ ಕರಿತೀವಿ, ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಫಾರ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್, ಅದೇನಾಗುತ್ತೆ ಹೆಚ್ಚು ಕಡಿಮೆ ಆಗ್ತೈತಿ. ಅದಕ್ಕೆ ನಾವೇನಂತೀವಿ, ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಯ್ತು. ಈಗ ಒಂದ್ 10 ರೂಪಾಯಿ ಇದ್ದಿದ್ದ 12 ರೂಪಾಯಿ ಪ್ರೈಸ್ ಇನ್ಕ್ರೀಸ್ ಆದಂತ ಇಟ್ಕೋರಿ, ಇಲ್ಲಿ ಎಷ್ಟು ಪರ್ಸೆಂಟೇಜ್ ಚೇಂಜ್ ಆದಂಗ ಆಯ್ತು, 2% ಚೇಂಜ್ ಆಗೈತೆ. ಈ 10 ರೂಪಾಯಿ ಇದ್ದಿದ್ದ ಪ್ರೈಸ್ 12 ರೂಪಾಯಿ ಆತಂದ್ರ 2% ಪ್ರೈಸ್ ಇನ್ಕ್ರೀಸ್ ಆದಾಗ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಏನಿರ್ತೈತಿ, ಮೊದಲೇಕ 10 ರೂಪಾಯಿ ಇದ್ದಾಗ 20 ಸೋಪ್ ಹೋಗ್ತಿದ್ವು ಅಂತ ಇಟ್ಕೋರಿ, ಯಾವಾಗ 12 ರೂಪಾಯಿ ಐತೆ 15 ಸೋಪ್ ಹೋಗ್ತೈತಿ. ಅಂದ್ರೆ ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಯ್ತು. ಇದು ಏನ್ ಮಾಡ್ತೈತಿ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಇಟ್ ವಿಲ್ ಮೆಜರ್ಸ್ ದ ಕ್ವಾಂಟಿಟಿ ಆಫ್ ಇಟ್ ವಿಲ್ ಮೆಜರ್ಸ್ ದಿ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಫಾರ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಡ್ಯೂ ಟು ದ ಚೇಂಜಸ್ ಇನ್ ಇಟ್ಸ್ ಪ್ರೈಸ್. ಅಂದ್ರೆ ಬೇಡಿಕೆ ಒಳಗೆ ಯಾವ ಟೈಪ್ ಹೆಚ್ಚು ಕಡಿಮೆ ಆಗ್ತೈತಿ ಅಂತ ಅದನ್ನ ಏನ್ ಮಾಡ್ತೈತಿ, ಮೆಜರ್ ಮಾಡ್ತೈತಿ. ನೆಕ್ಸ್ಟ್, ವಾಟ್ ಈಸ್ ಪ್ರೊಡಕ್ಷನ್ ಅಂತ ಕೇಳ್ಯಾರ. ಉತ್ಪಾದನೆ ಅಂದ್ರೆ ಏನು? ಉತ್ಪಾದನೆ ಅಂದ್ರೆ ಏನು? ಪ್ರೊಡಕ್ಷನ್ ಇಟ್ಸ್ ನಥಿಂಗ್ ಬಟ್ ದ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್ ಆರ್ ಸೆಮಿ ಫಿನಿಶ್ಡ್ ಗೂಡ್ಸ್. ಈ ಕಚ್ಚಾ ವಸ್ತುಗಳನ್ನ ನಾವೇನ್ ಮಾಡ್ತೀವಿ, ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಟು ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ. ಅದಕ್ಕೆ ನಾವೇನಂತೀವಿ, ಪ್ರೊಡಕ್ಷನ್ ಅಂತ ಕರಿತೀವಿ. ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ, ಅಪಾರ್ಚುನಿಟಿ ಕಾಸ್ಟ್. ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ಏನ, ದ ಫರ್ಗಿವ್ನೆಸ್ ಆಫ್ ದಿ ಸಮ್ ಕಾಸ್ಟ್ಸ್ ಡ್ಯೂ ಟು ದ ಅವೈಲಬಿಲಿಟಿ ಆಫ್ ಬೆಸ್ಟ್ ಗೂಡ್ಸ್ ಅಂತ ಕರಿತೀವಿ. ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ಸದಾವಕಾಶ ವೆಚ್ಚ. ಈಗ ನಮ್ ಕಡೆ ಒಂದಿಷ್ಟು ಖರ್ಚು ಮಾಡ್ತೀವಿ ನಾವು ರೊಕ್ಕನ, ಆ ಬೇರೆ ಬೇರೆ ಡಿಫ್ರೆಂಟ್ ಪರ್ಪಸಸ್ ಖರ್ಚು ಮಾಡ್ತೀವಲ್ಲ, ಅದ್ರೊಳಗೆ ಯಾವ್ದು ಬೆಸ್ಟ್ ಒನ್ ನಮಗ ಬೆಸ್ಟ್ ಬೆನಿಫಿಟ್ ಕೊಡ್ತೈತಲ್ಲ ಅದನ್ನ ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೆ ನಾವೇನಂತೀವಿ, ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್, ಕಾಬ್ ಡಗ್ಲಾಸ್ ಪ್ರೊಡಕ್ಷನ್ ಫಂಕ್ಷನ್ ಅಂತ ಐತಿ. ಏನು ಕಾಬ್ ಡಗ್ಲಾಸ್ ಪ್ರೊಡಕ್ಷನ್ ಫಂಕ್ಷನ್? ಕಾಬ್ ಡಗ್ಲಾಸ್ ಅಂದ್ರ ಇಟ್ಸ್ ಅ ನೇಮ್ ಆಫ್ ಅ ಪರ್ಸನ್ ನೇಮ್ ಅದ. ಇವ ಒಂದು ಪ್ರೊಡಕ್ಷನ್ ಫಂಕ್ಷನ್ ಅಂತ ಒಂದು ಫಾರ್ಮುಲಾ ಕೊಟ್ಟಾನ. ಏನು? ಕ್ಯೂ ಈಸ್ ಈಕ್ವಲ್ಸ್ ಟು ಆಲ್ಫಾ ಅಂಡ್ ಬೀಟಾ. ಇದು ಏನಿದೆ ಪ್ರೊಡಕ್ಷನ್ ಫಂಕ್ಷನ್ ಇದೆ. ಯಾರ್ದಿದೆ? ದಿಸ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ಗಿವನ್ ಬೈ ಕಾಬ್ ಡಗ್ಲಾಸ್. ಹಿಂಗಂದ್ರೆ ಏನು? ಕ್ಯೂ ಅಂದ್ರೆ ಏನು? ಕ್ಯೂ ಅಂದ್ರೆ ಟೋಟಲ್ ಪ್ರಾಡಕ್ಟ್ ಅಂದಂಗ. ಅದಾದ್ಮ್ಯಾಗ ಎ ಅಂತ ಕೊಟ್ಟಾರ. ಎ ಅಂದ್ರೆ ಏನು? ಟೋಟಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಅದಾದ್ಮೇಲೆ ಕೆ ಅಂತ ಕೊಟ್ಟಾರ, ಕ್ಯಾಪಿಟಲ್ ಅಂದಂಗ. ಎಲ್ ಅಂತ ಕೊಟ್ಟಾರ, ಲೇಬರ್ಸ್ ಅಂದಂಗ. ಅದಾದ್ಮೇಲೆ ಆಲ್ಫಾ ಮತ್ತು ಬೀಟಾ ಅಂತ ಐತಿ. ಏನಿದು? ಔಟ್ಪುಟ್ ಎಲಾಸ್ಟಿಸಿಟೀಸ್ ಅಂತ ಕರಿತೀವಿ. ಅಂದ್ರೆ ಈ ಕ್ಯಾಪಿಟಲ್ ಮತ್ತು ಲೇಬರ್ ನ ಯೂಸ್ ಮಾಡ್ಕೊಂಡ ನಾವೇನ್ ಔಟ್ಪುಟ್ ತಗೊಂಡಿರ್ತೀವಲ್ಲ ಅದು ವೇರಿಯೇಷನ್ ಆಗಿರ್ತೈತಿ, ಹೆಚ್ಚು ಕಡಿಮೆ ಆಗಿರ್ತೈತಿ. ಅದಕ್ಕೆ ನಾವೇನಂತೀವಿ, ಆಲ್ಫಾ ಅಂಡ್ ಬೀಟಾ ಅಂತ ಕರಿತೀವಿ. ನೆಕ್ಸ್ಟ್, ಇಂಪ್ಲಿಸಿಟ್. ವಾಟ್ ಈಸ್ ಇಂಪ್ಲಿಸಿಟ್ ಕಾಸ್ಟ್ ಅಂತ ಕೇಳ್ಯಾರ. ಅದಾದ್ಮೇಲೆ ಸೆಲ್ಲಿಂಗ್ ಕಾಸ್ಟ್ ಅಂದ್ರೆ ಏನು? ಸೆಲ್ಲಿಂಗ್ ಕಾಸ್ಟ್ ಅಂದ್ರೆ ಕಂಪನಿ ಒಂದಿಷ್ಟು ಪ್ರಮೋಷನಲ್ ಮಾಡೋ ಮುಂದೆ ಒಂದಿಷ್ಟು ಕಾಸ್ಟ್ ನ ಏನ್ ಮಾಡ್ತೈತಿ, ಬೇರ್ ಮಾಡ್ತೈತಿ, ತುಂಬತೈತಿ, ಖರ್ಚು ಮಾಡ್ತೈತಿ ಒಂದಿಷ್ಟು. ಈಗ 1,000 ಸೋಪ್ ಸೇಲ್ ಆಗಾಕತ್ತಿದ್ವು ಅಂದ್ರೆ ಅದನ್ನ 1,00,000 ಸೇಲ್ ಆಗುವಂಗ ಏನ್ ಮಾಡ್ಬೇಕು, ಒಂದಿಷ್ಟು ಪ್ರಮೋಷನಲ್ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡ್ತೈತಿ. ಅದಕ್ಕೆ ನಾವೇನಂತೀವಿ, ಆ ಪ್ರಮೋಷನಲ್ಗೆ ಖರ್ಚು ಮಾಡುವಂತ ರೊಕ್ಕಕ್ಕೆ ಸೆಲ್ಲಿಂಗ್ ಕಾಸ್ಟ್ ಅಂತ ಕರಿತೀವಿ. ಅದಾದ್ಮ್ಯಾಗ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಕೇಳ್ಯಾರ. ಗ್ರಾಹಕರ ಸರ್ಪ್ಲಸ್ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಕರಿತೀವಿ. ಏನು ಕನ್ಸ್ಯೂಮರ್ ಸರ್ಪ್ಲಸ್ ಅಂದ್ರೆ, ದ ಕನ್ಸ್ಯೂಮರ್ ವಿಲ್ ಗೆಟ್ ಮೋರ್ ಬೆನಿಫಿಟ್ ವಾಟ್ ಹಿ ಹ್ಯಾಸ್ ಆಕ್ಚುಲಿ ಪೇಡ್. ಈಗ 10 ರೂಪಾಯಿ ಕೊಟ್ಟು 20 ರೂಪಾಯಿದ್ದು ನಾವೇನ್ರ ಬೆನಿಫಿಟ್ ತಗೊಂಡ್ವಿ ಅಂದ್ರೆ ಆ ಪ್ರಾಡಕ್ಟ್ ಇಂದ, ಅದಕ್ಕೆ ನಾವೇನಂತೀವಿ, ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಕರಿತೀವಿ. ಅದಾದ್ಮ್ಯಾಗ ಕ್ಯಾಲ್ಕುಲೇಟ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕೇಳ್ಯಾರ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಈ ಡಿಮ್ಯಾಂಡ್ ಹೆಚ್ಚು ಕಡಿಮೆ ಆಗ್ತೈತಿ ಅಂತ ಹೇಳಿದೆ ನಾನು ನಿಮ್ಗೆ. ಯಾಕೆ ಹೆಚ್ಚು ಕಡಿಮೆ ಆಗ್ತೈತಿ? ಡ್ಯೂ ಟು ದ ವೇರಿಯೇಷನ್ ಇನ್ ಇಟ್ಸ್ ಪ್ರೈಸ್. ಆ ಪ್ರಾಡಕ್ಟ್ ಒಳಗ ಒಂದಿಷ್ಟು ಏನಾಗುತ್ತೆ, ಅದರದ್ದು ಪ್ರೈಸ್ ಹೆಚ್ಚು ಕಡಿಮೆ ಆದಾಗ ಅದರದ್ದು ಡಿಮ್ಯಾಂಡ್ ಹೆಚ್ಚು ಕಡಿಮೆ ಆಗ್ತೈತಿ. ಹಂಗ ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಾರ. ಏನಂತ ನೋಡ್ರಿ, P1 ಅಂತ ಕೊಟ್ಟಾರ. P1 ಅಂದ್ರೆ ಏನು? ಫಸ್ಟ್ ಪ್ರೈಸ್ ಅನ್ನ 8 ರೂಪೀಸ್, P2 4 ರೂಪೀಸ್, Q1 50, Q2 80 ಕೊಟ್ಬಿಟ್ರ ಆಲ್ರೆಡಿ. ಏನಂತ P1 ಕೊಟ್ಟಾರ. P1 ಅಂದ್ರೆ ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ರೈಸ್ ಎಷ್ಟೈತಿ? P2 ಅಥವಾ ಪ್ರೈಸ್ ಚೇಂಜ್ಡ್ ಅಥವಾ ಚೇಂಜ್ಡ್ ಪ್ರೈಸ್ ಅಂತ ಕರಿತೀವಿ, 4 ರೂಪೀಸ್. ಅದಾದ್ಮೇಲೆ ಇನ್ನೊಂದು ಕೊಟ್ರ Q1 ಅಂತ ಹೇಳಿ. Q1 ಅಂದ್ರೆ 50, Q2 ಅಂದ್ರೆ ಎಷ್ಟು ಕೊಟ್ರ? 80 ಕೊಟ್ಟಾರ. ನೋಡ್ರಿ, ಈ P1 P2 Q1 Q2 ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ನ ಕಂಡುಹಿಡಿಬೇಕು. ಅದಕ್ಕೊಂದು
ಕೇಳ್ಯಾರ ನೋಡ್ರಿ, ಸಣ್ಣ ಫಾರ್ಮುಲಾ ಐತಿ. ಏನು? Q2 ಮೈನಸ್ Q1 ಡಿವೈಡೆಡ್ ಬೈ P2 ಮೈನಸ್ P1 ಇಂಟು P ಡಿವೈಡೆಡ್ ಬೈ Q. ಈ Q2 Q1 P2 P1 P ಡಿವೈಡೆಡ್ ಬೈ Q ಅವೆಲ್ಲ ಎಲ್ಲಿರ್ತಾವ್ರಿ? ಕೊಟ್ಟಿರ್ತಾರೆ ಎಕ್ಸಾಮ್ನಾಗ. ಇಲ್ಲೇ ಐತಿ ನೋಡ್ರಿ. P1 ಅಂದ್ರೆ ಏನ? ಒರಿಜಿನಲ್ ಪ್ರೈಸ್ ಅಂದಂಗ ಅಥವಾ ಫಸ್ಟ್ ಪ್ರೈಸ್ ಅಂದಂಗ. ಆಮೇಲೆ P2 ಕೊಟ್ಟಾರ ಏನು? ದ ಚೇಂಜ್ಡ್ ಪ್ರೈಸ್ ಅಥವಾ ನ್ಯೂ ಪ್ರೈಸ್ ಅಂತ ಕರಿತೀವಿ. ಅದಾದ್ಮೇಲೆ Q1 ಅಂದ್ರೆ ಏನ? ಓಲ್ಡ್ ಕ್ವಾಂಟಿಟಿ ಆಫ್ ಯೂನಿಟ್ಸ್ ಅಂತ ಕರಿತೀವಿ. ಓಲ್ಡ್ ಯೂನಿಟ್ಸ್ ಅಂತ ಓಲ್ಡ್ ಕ್ವಾಂಟಿಟಿ. ನೆಕ್ಸ್ಟ್ Q2 ಕೇಳ್ಯಾರ ಏನ್? ನ್ಯೂ ಕ್ವಾಂಟಿಟಿ. ಈ ಪ್ರೈಸ್ P1 ಏಟ್ ಇದ್ದಿದ್ದು 4 rupees ಆದಾಗ ಒಂದಿಷ್ಟು ಏನಾಗ್ತೈತಿ? ಚೇಂಜಸ್ ಆಗತ್ತೆ ನೋಡ್ರಿ. 8 rupees ಇದ್ದಿದ್ದು 4 rupees ಆಗೈತಿ ಪ್ರೈಸ್, ಅಂದ್ರೆ ಕಡಿಮೆ ಆಗೈತಿ. ಆ ಕಡಿಮೆ ಆಗಿದ್ದನ್ನ ಈ ಪ್ರೈಸ್ ಕಡಿಮೆ ಆತಂದ್ರ ಆಟೋಮೆಟಿಕಲಿ ಏನಾಗ್ತೈತಿ? ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ 50 ಇದ್ದಿದ್ದು ಒಮ್ಮಕ್ಲೆ ನೋಡ್ರಿ 80 rupees ಆಗಿ 80 ಯೂನಿಟ್ಸ್ ಏನಾಗೈತಿ? ಡಿಮ್ಯಾಂಡ್ ಬಂದೈತಿ. ಹಂಗಾದ್ರ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಕಂಡು ಹಿಡ್ರಿ ಅಂತ ಹೇಳ್ತಾರೆ. Q2 ಎಷ್ಟು ಕೊಟ್ಟಾರ ನೋಡ್ಬೇಕು. Q2 ಇಸ್ ಆಲ್ರೆಡಿ ಗಿವನ್ 80 ಐತಿ. ಮೈನಸ್ Q1 ಎಷ್ಟೈತಿ ನೋಡ್ರಿ? 50 ಐತಿ. ಡಿವೈಡೆಡ್ ಬೈ P2 ಅಂದ್ರೆ ಏನು? ನ್ಯೂ ಪ್ರೈಸ್ 4 rupees ಐತಿ. ಮೈನಸ್ P1 8 rupees ಇಂಟು P ಡಿವೈಡೆಡ್ ಬೈ Q ಅಂತ ಹೇಳ್ಯಾರ. P ಅಂದ್ರೆ ಏನು? ಒರಿಜಿನಲ್ ಪ್ರೈಸ್ P1 ಅಂದಂಗ. ಇಲ್ಲ ಐತಿ ನೋಡ್ರಿ. P1 ಕೊಟ್ಬಿಟ್ರೆ 8 rupees ಡಿವೈಡೆಡ್ ಬೈ Q ಅಂದ್ರೆ ಏನು? ಒರಿಜಿನಲ್ ಕ್ವಾಂಟಿಟಿ ಎಷ್ಟೈತಿ ನೋಡ್ರಿ? ಒರಿಜಿನಲ್ ಕ್ವಾಂಟಿಟಿ Q1 50. 80 ಒಳಗೆ 50 ಹೋದ್ರೆ 30. 4 ಒಳಗೆ 8 ಹೋದ್ರೆ -4 ಇಂಟು 8 ಡಿವೈಡೆಡ್ ಬೈ 50 ಎಷ್ಟು ಬರ್ತೈತೆ ನೋಡ್ರಿ? 0.16 ಬರುತ್ತೆ. ಅದಾದ್ಮ್ಯಾಗ 30 ಡಿವೈಡೆಡ್ ಬೈ -4 ಅಂದ್ರೆ -7.5 ಬರುತ್ತೆ. ಇಂಟು 0.16 ಆಸ್ ಇಟ್ ಈಸ್. 7.5 ಇಂಟು 0.16 ಮಲ್ಟಿಪ್ಲೈ ಮಾಡಿದ್ರೆ 1.2 ಬರುತ್ತೆ. -7.5 ಇರೋದ್ರಿಂದ ಇದೇನಾಗ್ತೈತಿ? -1.2 ಆಗ್ತೈತಿ. ನೆಕ್ಸ್ಟ್ ಕ್ವಶನ್. ಸ್ಟೇಟ್ ಎನಿ ಟು ಎಕ್ಸೆಪ್ಷನ್ಸ್ ಟು ದ ಲಾ ಆಫ್ ಡಿಮ್ಯಾಂಡ್. ಎಕ್ಸೆಪ್ಷನ್ಸ್ ಟು ದ ಲಾ ಆಫ್ ಡಿಮ್ಯಾಂಡ್ ಅಂತ ಬರ್ತೈತಿ. ಅಂದ್ರ ಬೇಡಿಕೆಯ ನಿಯಮ, ಲಾ ಆಫ್ ಡಿಮ್ಯಾಂಡ್. ಬೇಡಿಕೆಯ ನಿಯಮಕ್ಕ ವಿರುದ್ಧವಾದಂತವು ಅಥವಾ ಆ ಬೇಡಿಕೆ ನಿಯಮ ಏನಾಗಿಲ್ಲ ಒಂದಿಷ್ಟು ಪ್ರಾಡಕ್ಟ್ಸ್ ಗೆ ಅಪ್ಲೈ ಆಗಂಗಿಲ್ಲ ಅಂತದಕ್ಕೆ ನಾವೇನಂತೀವಿ? ಎಕ್ಸೆಪ್ಷನ್ಸ್ ಅಂತ ಕರಿತೀವಿ. ಮೆಡಿಸಿನ್ಸ್ ಇರ್ಬೋದು, ಅದಾದ್ಮ್ಯಾಗ ಆನ್ಸಿಯಂಟ್ ಪ್ರಾಡಕ್ಟ್ಸ್ ಇರ್ಬೋದು, ಕಾಯಿನ್ಸ್ ಇರ್ಬೋದು, ಇವೆಲ್ಲ ಏನಿವು ಪೋಸ್ಟೇಜ್ ಸ್ಟಾಂಪ್ಸ್ ಅಂತ ಕರಿತೀವಿ. ಅವೆಲ್ಲ ಎಲ್ಲಿ ಬರ್ತಾವ? ಈ ಎಕ್ಸೆಪ್ಷನ್ಸ್ ಟು ದ ಲಾ ಆಫ್ ಡಿಮ್ಯಾಂಡ್ ಒಳಗ ಬರ್ತಾವ. ಅದಾದ್ಮ್ಯಾಗ ಅದರ್ ಟೈಪ್ ಎಕ್ಸೆಪ್ಷನ್ಸ್ ಟು ದ ಲಾ ಆಫ್ ಸಪ್ಲೈ ಅಂತ ಐತಿ. ಅದು ಸೇಮ್, ಆಲ್ಮೋಸ್ಟ್ ಎರಡು ಸೇಮ್ ಇರ್ತಾವ. ಅದಾದ್ಮೇಲೆ ಲೀನಿಯರ್ ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳ್ಯಾರ. ಅದರದ್ದು ಲೀನಿಯರ್ ಪ್ರೊಡಕ್ಷನ್ ಫಂಕ್ಷನ್ ಅದ್ರ ಬಗ್ಗೆ ಬರಿಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಎವರೇಜ್ ಕಾಸ್ಟ್ ಅಂತ ಹೇಳ್ಯಾರ. ಎವರೇಜ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ರಿ. ಎವರೇಜ್ ಕಾಸ್ಟ್ ಅಂತ ಕೇಳ್ಯಾರ. ಏನು ಎವರೇಜ್ ಕಾಸ್ಟ್ ಅಂದ್ರ ಟೋಟಲ್ ಕಾಸ್ಟ್ ಕೊಟ್ಬಿಟ್ರ ಎಷ್ಟು ಕೊಟ್ಟಾರ? 5000 ಅಂತ ಐತಿ. ನೆಕ್ಸ್ಟ್ ಕ್ಯೂ ಕೊಟ್ಟಾರ. ಕ್ವಾಂಟಿಟಿ ಸೋಲ್ಡ್ ಎಷ್ಟೈತಿ? 500 ಯೂನಿಟ್ಸ್. ಹಾಗಾದ್ರೆ ಎಸಿ ಎವರೇಜ್ ಕಾಸ್ಟ್ ಅಂದ್ರ ಸರಾಸರಿ ವೆಚ್ಚ. ಈ ಸರಾಸರಿ ವೆಚ್ಚ ಹೆಂಗ್ ಕಂಡು ಹಿಡಿತೀರಿ? ಟೋಟಲ್ ಕಾಸ್ಟ್ ಒಟ್ಟು ವೆಚ್ಚ ಡಿವೈಡೆಡ್ ಬೈ ಕ್ಯೂ ಮಾಡ್ಬೇಕು. ಟೋಟಲ್ ಕಾಸ್ಟ್ ಎಷ್ಟೈತಿ? 5000 rupees ಐತಿ. ಡಿವೈಡೆಡ್ ಬೈ ಕ್ಯೂ ಎಷ್ಟೈತಿ? 500 ಐತಿ. 20 ಅಂದ್ರೆ 10 ಬರ್ತೈತಿ. ಅಂದ್ರೆ ಸರಾಸರಿ ವೆಚ್ಚ ಎವರೇಜ್ ಕಾಸ್ಟ್ ಎಷ್ಟು ಬರುತ್ತೆ? 10 ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ಯಾರ. ಉತ್ಪಾದನಾ ವೆಚ್ಚ ಅಂದ್ರೆ ಏನು ಅಂತ ಬರಿಬೇಕು. ಅಂದ್ರೆ ವಾಟ್ ಈಸ್ ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಇನ್ಕಮ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದ್ರೆ ಏನು? ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದ್ರೆ ಪ್ರೈಸ್ ಚೇಂಜ್ ಆದಾಗ ಡಿಮ್ಯಾಂಡ್ ಹೆಚ್ಚು ಕಡಿಮೆ ಆಗ್ತೈತಿ. ಅದೇ ಟೈಪ್ ನಮ್ದು ಇನ್ಕಮ್ ಯಾವಾಗ ಚೇಂಜ್ ಆಗ್ತೈತಿಲ್ಲ ಅವಾಗೂ ಡಿಮ್ಯಾಂಡ್ ಏನಾಗ್ತೈತಿ? ಹೆಚ್ಚು ಕಡಿಮೆ ಆಗ್ತೈತಿ. ನಮ್ದು ಕಡಿಮೆ ಇನ್ಕಮ್ ಇದ್ದಾಗ ಕಡಿಮೆ ಡಿಮ್ಯಾಂಡ್ ಮಾಡ್ತೀವಿ ಪ್ರಾಡಕ್ಟ್ಸ್ ನ. ನಮ್ದು ಇನ್ಕಮ್ ಯಾವಾಗ ಹೆಚ್ಚಿಗೆ ಆಗುತ್ತೆ ಡೆಫಿನೆಟ್ಲಿ ವಿ ವಿಲ್ ಇನ್ಕ್ರೀಸ್ ಅವರ್ ಡಿಮ್ಯಾಂಡ್. ನೆಕ್ಸ್ಟ್ ರೈಟ್ ದ ಮೀನಿಂಗ್ ಆಫ್ ಮನಿ ಕಾಸ್ಟ್. ಹಣಕಾಸಿನ ವೆಚ್ಚ ಅಂದ್ರೆ ಏನಂತ ಬರಿಬೇಕು. ಅದಾದ್ಮೇಲೆ ಗಿವ್ ದ ಮೀನಿಂಗ್ ಆಫ್ ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್. ಡಿಸ್ಕೌಂಟಿಂಗ್ ಪ್ರಿನ್ಸಿಪಲ್ ಅಂದ್ರೆ ಏನಂತ ಬರಿಬೇಕು. ಹಾಗಾದ್ರೆ ಇವತ್ತಿನ ವಿಡಿಯೋದೊಳಗೆ ನಾವೇನ್ ನೋಡಿದ್ವಿ? ಬಿಸಿನೆಸ್ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂಗ ಒಂದು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಎಕ್ಸಾಮಿಗೆ. ಇದ್ರೊಳಗ ಒಂದು 12 ಬಂದಿರ್ತಾವ. ಯಾವ್ದಾರ ಅದ್ರೊಳಗೆ 10 ಪ್ರಶ್ನೆಗಳಿಗೆ ನೀವೇನ್ ಮಾಡ್ಬೇಕ? ಉತ್ತರವನ್ನ ಬರಿಬೇಕು.
ನಿಮ್ಗೆ ಇದ್ರೊಳಗೆ ಏನಾರ ಡೌಟ್ಸ್ ಇದ್ವು ಅಂದ್ರೆ ಕಾಮೆಂಟ್ಸ್ ಮೂಲಕ ನೀವೇನು ಮಾಡ್ರಿ, ನಿಮ್ಮ ಡೌಟ್ಸನ್ನು ಅಲ್ಲೇ ಹಾಕ್ರಿ. ಅದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.